ಇನ್ನು ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬೇಸತ್ತ ಹಿನ್ನೆಲೆಯಲ್ಲಿ ಮೂಲಂಗಿಯನ್ನೇ ಲಂಚವಾಗಿ ಕೊಡೋದಕ್ಕೆ ರೈತ ಬಂದಿದ್ದಾರೆ. ಈ ಘಟನೆ ಯಾವ ರೀತಿಯಾಗಿ ಲಂಚ ನಮ್ಮ ದೇಶವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಜೀವಂತ ಸಾಕ್ಷಿ. ಮತ್ತೆ ಮತ್ತೆ ಲಂಚವನ್ನ ಕೇಳ್ತಾ ಇದ್ದಂತಹ ಲಂಚಬಾಕ ಅಧಿಕಾರಿಗೆ ತಾನು ಬೆಳೆದಿದ್ದಂತಹ ಮೂಲಂಗಿಯನ್ನೇ ಲಂಚವಾಗಿ ಕೊಡೋದಕ್ಕೆ ರೈತ ಬಂದರು. ಮಧುಗಿರಿ ತಾಲೂಕಿನ ದೊಡ್ಡರಿ ಹೋಬಳಿಯ ರೈತ ಈ ಲಂಚಬಾಕತನ ಅಧಿಕಾರಿಯಿಂದ ಬೇಸತ್ತು ಹೋಗಿದ್ರು. ನನ್ನ ಬಳಿ ದುಡ್ಡಿಲ್ಲ, ಅದರ ಬದಲಿಗೆ ನಾನು ಮೂಲಂಗಿ ಕೊಡ್ತೀನಿ. ತಾಲೂಕು ಕಚೇರಿ ಬಳಿಯಲ್ಲಿ ಮೈಕ್ ಹಿಡ್ಕೊಂಡು ರೈತ ಕೂಗಿ ಹೇಳಿದ್ದಾರೆ. ಪ್ರಸನ್ನ ಕುಮಾರ್ ಎಂಬ ರೈತ ತಮ್ಮ ನೋವು ತೋಡ್ಕೊಂಡ್ರು. ಮಧುಗಿರಿ ತಾಲೂಕು ಕಚೇರಿ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತನ್ನ ಜಮೀನಿಗೆ ರಸ್ತೆ ಮಾಡಿಕೊಡೋದಕ್ಕೆ ಅರ್ಜಿ ಕೊಟ್ಟಿದ್ರು ರೈತ. ಆದರೆ 2 ವರ್ಷ ಆಯಿತು ಮನವಿ ಕೊಟ್ಟು, ಆದರೂ ಕೂಡ ಇವರಿಗೆ ರಸ್ತೆಯಾಗಲಿಲ್ಲ. ರಸ್ತೆ ಒತ್ತುವರಿ ಬಿಡಿಸಿ ಕೊಡದೆ ಹೊಸ ರಸ್ತೆ ನಿರ್ಮಾಣವನ್ನು ಕೂಡ ಅಧಿಕಾರಿಗಳು ಮಾಡದೆ ಬೇಸತ್ತು ಹೋಗಿದ್ರು. ಲೋಕಾಯುಕ್ತ ಕೋರ್ಟ್ ಮೊರೆ ಹೋಗಿದ್ರು ಪ್ರಸನ್ನ ಕುಮಾರ್. ಆದರೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಈಗ ಆಕ್ರೋಶ ಹೊರ ಹಾಕಿದ್ದಾರೆ. ಲಂಚ ಕೇಳ್ತಾ ಇದ್ದೀರಿ, ತಗೊಳ್ಳಿ, ನನ್ನ ಹತ್ರ ದುಡ್ಡಿಲ್ಲ, ಮೂಲಂಗಿ ಕೊಡ್ತೀನಿ ನಾನು, ಇದನ್ನೇ ಲಂಚವಾಗಿ ತಗೊಂಡು ನೀವೇ ಮಾರ್ಕೊಳ್ಳಿ ಇದನ್ನ ಅಂತ ರೈತ ಪ್ರಸನ್ನ ಕುಮಾರ್ ಅವರು ತಮ್ಮ ನೋವು ತೋಡ್ಕೊಂಡ್ರು. ಕೊಟ್ಟ ಅಧಿಕಾರಿಗಳಿಗೆ ಕೊಟ್ಟ ಸರ್, ಒಬ್ಬ ಅಧಿಕಾರಿ ಇಷ್ಟು ಬರ್ತಿಲ್ಲ ಸರ್. ನಾಡ ಕಚೇರಿಗೆ ಹೋದ್ರು ಒಬ್ಬರು ಇಲ್ಲ. ಅಲ್ಲಿ ನಾಡ ಬಂದು ಬೀಗ ಹಾಕ್ತಾರ ಅಂತ ಕೇಳಿದ್ದೀನಿ. ನಾಳೆ ಬೀಗ ಹಾಕ್ಬಿಡೋಣ ಬಂದು ನಿಮ್ಮ ಆಫೀಸ್ಗೆ ಅಂತ ಹೇಳಿ ಬಂದಿದ್ದೀನಿ. ಒಬ್ಬರು ಇಲ್ಲ. ಬೈಕ್ ಮಾಡು. ಹೌದು ಸರ್, ನಮ್ಮ ಜಮೀನಲ್ಲಿ ಬೆಳೆದಿರೋ ಸರ್. ಮೂಲಂಗಿ ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ, ಮೂಲಂಗಿ ಬರ್ರಿ. ಬೈಕ್ ಅನೌನ್ಸ್ ಮಾಡು. ದುಡ್ಡಿಲ್ಲ, ಏನ್ ಮಾಡೋದಿಲ್ಲ. ಒಂದು ಸೈಟ್ ಬರ್ಕೊಂಡು ಹೊಲ ಬರ್ಕೊಡ್ತೀನಿ, ಒಂದಿಷ್ಟು ಮನೆ ಕಟ್ಕೊಳ್ಳಿ ಬೇಕು ಅಂದ್ರೆ. ನಿನ್ನ ಕೊಡೋಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮೂಲಂಗಿ ಕೊಡ್ತಾ ಇದೆಯಾ? ಹೌದು ಸರ್, ಅದಕ್ಕೇನೆ ಬಂದಿರಲ್ಲ. ಕೊಟ್ಟ ಅಧಿಕಾರಿಗಳಿಗೆ ಸರ್, ಕೊಟ್ಟ ಜಮೀನಿಗೆ 2 ವರ್ಷದಿಂದ ಲೋಕಾಯುಕ್ತರಿಗೆಲ್ಲ ಅರ್ಜಿ ಹಾಕಿ ಎಲ್ಲ ಮಾಡಿ ಇದು ಮಾಡಿದ್ರೆ ಇವತ್ತು ದಾರಿ ಬಿಡಿಸ್ಕೊಟ್ಟಿಲ್ಲ. ಹೊಸ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ. ಒತ್ತುವರಿ ಮಾಡಿರೋದು ಬಿಡಿಸ್ಕೊಡಿದ್ರು ಬಿಡಿಸ್ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮ ಎದುರುಗಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ. ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ. ಒಂದೊಂದು ತಿಂಗಳು ಟೈಮ್ ಕೊಟ್ಟು ಹೋಗಿದ್ದಾರೆ. 2 ತಿಂಗಳಾಯ್ತು, ಇಲ್ಲಿವರೆಗೆ ಯಾರೂ ಬಂದಿಲ್ಲ. ನಾನಿವತ್ತು ಅದೇ ಕೆಲಸ ಹೋಗಿ ಬಂದಿದ್ದೀನಿ. ಅಧಿಕಾರಿಗಳಿಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡೋಕೆ ಬಂದಿದ್ದೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದರೆ ಆರ್.ಐ. ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ VA ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ಬರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತಳ್ತಾವ್ರೆ ಸರ್. ನನಗೆ ಏನೋ ಮಾಡಿ ಅನುಕೂಲ ಮಾಡ್ಕೊಡಿ, ಇಲ್ಲ ನೀವು